ಸಿನಿ ದುನಿಯಾದ ಸಖತ್ ಸಮಾಚಾರ. ಸ್ಯಾಂಡಲ್ವುಡ್ ಟು ಬಾಲಿವುಡ್ ಕಂಪ್ಲೀಟ್ ವಿಚಾರ. ಸ್ಯಾಂಡಲ್ವುಡ್ ಫ್ಯಾಕ್ಟರಿಗೆ ಸ್ವಾಗತ. ನಾನು ವೈಭವಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 47ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಫ್ಯಾನ್ಸ್ ನೆಚ್ಚಿನ ದಾಸನನ್ನ ನೋಡಲು ಸಾಲುಗಟ್ಟಿ ವೇಟ್ ಮಾಡಿ ವಿಶ್ ಮಾಡಿದ್ದಾರೆ. ಹಾಗಾದ್ರೆ ಬಾಕ್ಸ್ ಆಫೀಸ್ ಸುಲ್ತಾನನ ಅಭಿಮಾನಿಗಳಿಂದ ಬಂದಂತಹ ಉಡುಗೊರೆ ಏನು, ಯಾವೆಲ್ಲ ಸೆಲೆಬ್ರಿಟಿಗಳಿಂದ ವಿಶ್ ಬಂದಿದೆ, ದಚ್ಚುವಿನ ಬರ್ತ್ಡೇ ಪ್ಲಾನ್ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಅಭಿಮಾನಿಗಳ ನೆಚ್ಚಿನ ದಾಸನಿಗೆ 47 ವರ್ಷದ ಸಂಭ್ರಮ. ಮಧ್ಯರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತ ದಚ್ಚು ಫ್ಯಾನ್ಸ್. ಅಬ್ಬಬ್ಬ, ಅದೇನು ಸಂಭ್ರಮ, ಅದೇನು ಸಡಗರ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮ. 47ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಅಭಿಮಾನಿಗಳ ಒಡೆಯ. ಮಧ್ಯರಾತ್ರಿಯಿಂದಲೇ ಡಿಬಾಸ್ಗೆ ಕುಟುಂಬಸ್ಥರು, ಸ್ನೇಹಿತರು ಹಾಗೂ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ಜೊತೆಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಲು ಸಾಲುಗಟ್ಟಿ ಮನೆ ಮುಂದೆ ಜಮಾಯಿಸಿದ್ದಾರೆ. ದಚ್ಚು ಅಭಿಮಾನಿಗಳು ಹಾಗೂ ತಾರೆಯರ ದಂಡೆ ಶುಭಾಶಯದ ಸುರಿಮಳೆಗೈದಿದೆ. ಹೌದು, ಈ ದೃಶ್ಯವನ್ನೊಮ್ಮೆ ನೀವೇ ಕಣ್ತುಂಬಿಕೊಳ್ಳಿ. ಡಿ ಬಾಸ್ ಮೇಲೆ ಅಭಿಮಾನಿ ವಲಯಕ್ಕಿರುವ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನ 12 ಗಂಟೆ ಆಗುವುದೇ ತಡ ಮನೆ ಮುಂದೆ ಜಮಾಯಿಸಿದ್ದ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಕಷ್ಟವಾಗ್ತಿತ್ತು. ಎತ್ತ ಕಿವಿಯಾಡಿಸಿದ್ರು, ಕಣ್ಣಾಡಿಸಿದ್ರು ಡಿ ಬಾಸ್ ಜಯಘೋಷದ ಸದ್ದೆ. ಇದನ್ನೆಲ್ಲ ನೋಡಿ ಅನಿಸಿದ್ದಿಷ್ಟೇ, ಯಜಮಾನನ ಹುಟ್ಟಿದ ಹಬ್ಬ ಎಷ್ಟು ಸ್ಪೆಷಲ್ ಅಲ್ವಾ. ಹ್ಯಾಪಿ ಬರ್ತ್ಡೇ ಅಪ್ಪ, ಹಗ್ ಮಾಡಿದ ಪುತ್ರ ವಿನೀಶ್. ಡಿಆರ್ಎಸ್ ದರ್ಶನ್ ಸದಾ ನಿಮ್ಮೊಂದಿಗಿರ್ತೇವೆಂದ ಸ್ಯಾಂಡಲ್ವುಡ್. ಎಸ್, ಕಲಿಯುಗದ ಕಾಟೇರನ ಹುಟ್ಟುಹಬ್ಬಕ್ಕೆ ಸ್ಯಾಂಡಲ್ವುಡ್ ತಾರಾ ಬಳಗವೇ ಶುಭಾಶಯದ ಮಹಾಪೂರಗೈದಿದೆ. ದರ್ಶನ್ ಹುಟ್ಟುಹಬ್ಬಕ್ಕೆ ರಕ್ಷಿತಾ ಪ್ರೇಮ್ ವಿಶೇಷವಾಗಿ ಶುಭ ಹಾರೈಸಿದ್ದಾರೆ. ಡಿಆರ್ಎಸ್ ದರ್ಶನ್, ಒಂದು ದಿನ ನೀವು ನನಗೆ ಹೇಳಿದ್ರಿ, ನಾನು ಯಾವಾಗ್ಲೂ ನಿನ್ನ ಜೊತೆ ಕಷ್ಟ ಆಗ್ಲಿ ಸುಖ ಆಗ್ಲಿ ನಿಂತಿರ್ತೀನಿ ಅಂತ. ನಾನಿಂದು ನಿಮ್ಗೆ ಹೇಳ್ತಿದ್ದೇನೆ, ನಿನಗಾಗಿ ನಾನು ಯಾವಾಗ್ಲೂ ಇದ್ದೇನೆ. ನಾನು ಕಂಡ ಅತ್ಯಂತ ಅದ್ಭುತ ಸ್ನೇಹಿತ, ವ್ಯಕ್ತಿ ಮತ್ತು ಸೂಪರ್ ಡೂಪರ್ ಸ್ಟಾರ್ ನೀವು. ಸ್ನೇಹಿತನಾಗಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂದ್ರೆ ಇತ್ತ ಶ್ರುತಿ, ಪ್ರೀತಿಯ ಸಹೋದರನಿಗೆ ಜನ್ಮದಿನದ ಶುಭಾಶಯಗಳು. ಎಲ್ಲಾ ಸವಾಲುಗಳನ್ನು ಎದುರಿಸುವ ಶಕ್ತಿ ಆ ದೇವರು ನೀಡ್ಲಿ. ಮುಖ್ಯವಾಗಿ ನಿಮ್ಮ ಹಾಗೂ ನಿಮ್ಮ ಸೆಲೆಬ್ರಿಟೀಸ್ ಮಧ್ಯೆ ಇರುವ ಪ್ರೀತಿ ನೂರಾರು ಕಾಲ ಹೀಗೆ ಇರ್ಲಿ. ವಿ ಆಲ್ವೇಸ್ ಲವ್ ಯು ಎಂದು ತಮ್ಮ ಇನ್ಸ್ಟಾಗ್ರಾಂ ಖಾತೆಯ ಮೂಲಕ ಶುಭ ಹಾರೈಸಿದ್ದಾರೆ. ಎಸ್, 25, 75 ಆಗ್ಲಿ, 125 ಆಗ್ಲಿ, ನಮ್ಮ ಪ್ರೀತಿಯ ಯಜಮಾನರಿಗೆ ನಮ್ಮ ಆಯಸ್ಸು ಮುಡಿಪಾಗಿರ್ಲಿ. ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡು ಡಿಬಾಸ್ಗೆ ಶಿವರಾಜ್ ಕೆಆರ್ ಪೇಟೆ ವಿಶ್ ತಿಳಿಸಿದ್ದಾರೆ. ಕಾಟೇರನಿಗೆ ಟ್ರ್ಯಾಕ್ಟರ್ ಉಡುಗೊರೆ ನೀಡಿದ ಅಭಿಮಾನಿ. ಬಾಕ್ಸ್ ಆಫೀಸ್ ಸುಲ್ತಾನನ ಜೊತೆ ಸೆಲ್ಫಿಗೆ ಮುಗಿಬಿದ್ದ ಲೇಡೀಸ್ ಫ್ಯಾನ್ಸ್. ಅಂದಹಾಗೆ ಮಧ್ಯರಾತ್ರಿಯಿಂದಲೇ ದರ್ಶನ್ ಅವರ ಮನೆ ಮುಂದೆ ಸಾಲು ಸಾಲು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನ ನೋಡಲು, ವಿಶ್ ಮಾಡಲು ಕಾತುರದಿಂದ ಕಾಯ್ತಾ ಇದ್ರು. ಜಸ್ಟ್ ಇಮ್ಯಾಜಿನ್, ತನ್ನ ನೆಚ್ಚಿನ ನಟನಿಗೆ ಟ್ರ್ಯಾಕ್ಟರ್ ಉಡುಗೊರೆಯನ್ನಾಗಿ ಕೊಡ್ತಾರೆ ಅಂದ್ರೆ ಅವರ ಪ್ರೀತಿ ಹೇಗಿದೆ ಅಂತ. ಅಂತಹ ಪ್ರೀತಿ ಸದಾ ಹೀಗೆ ಇರ್ಲಿ. ಒಡೆಯ ಹೇಳಿದ ಒಂದೇ ಒಂದು ಮಾತಿಗೆ ದವಸ ಧಾನ್ಯವನ್ನ ತೆಗೆದುಕೊಂಡು ಬಂದಿದ್ರು. ಇದೇ ಶುಭ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಸಾರಥಿಗೆ ಕಾಟೇರ ಸಿನಿಮಾ ಡೈರೆಕ್ಟರ್ ಸರ್ಪ್ರೈಸ್ ಗಿಫ್ಟ್ ಒಂದನ್ನ ನೀಡಿದ್ರು. ಅದೇನಂದ್ರೆ ಬರ್ತ್ಡೇ ದಿನವೇ D59 ಸಿನಿಮಾವನ್ನ ಅನೌನ್ಸ್ ಮಾಡಿದ್ದಾರೆ. ಇದು ಈ ಬಾರಿ ಡಿಬಾಸ್ಗೆ ಡಬಲ್ ಧಮಾಕವಾಗಿದೆ. ಕಾಟೇರ ಯಶಸ್ಸಿನ ಬೆನ್ನಲ್ಲೇ ದರ್ಶನ್ ಅವರ 59ನೇ ಸಿನಿಮಾ D59 ಎನ್ನುವ ವರ್ಕಿಂಗ್ ಟೈಟಲ್ ಅಡಿಯಲ್ಲಿ ಅನೌನ್ಸ್ ಮಾಡಲಾಗಿದ್ದು, ಇದು ನಿಜಕ್ಕೂ ಫ್ಯಾನ್ಸ್ಗೆ ಭರ್ಜರಿ ಗಿಫ್ಟ್ ಸಿಕ್ಕಂತಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವ ಅಭಿಮಾನಿಗಳು ಅವರನ್ನ ಭೇಟಿ ಮಾಡಿ ಶುಭ ಹಾರೈಸಿದ್ದಾರೆ. ಜನ್ಮದಿನದ ಪ್ರಯುಕ್ತ ಮಹಿಳಾ ಅಭಿಮಾನಿಗಳು ದರ್ಶನ್ಗೆ ಆರತಿ ಬೆಳಗಿ ತಿಲಕ ಇಟ್ಟು ಶುಭ ಕೋರಿದ್ದಾರೆ. ಇನ್ನು ಕೆಲವರು ದೃಷ್ಟಿ ತೆಗೆಯುವ ಮೂಲಕ ಅಭಿಮಾನ ಪ್ರದರ್ಶಿಸಿದ್ದಾರೆ. ದರ್ಶನ್ ಅವರ 47ನೇ ವರ್ಷದ ಹುಟ್ಟುಹಬ್ಬವನ್ನ ಎಲ್ಲಾ ಕಡೆಗಳಲ್ಲಿ ಆಚರಿಸಲಾಗ್ತಾ ಇದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ತೆರೆಕಂಡ ಕಾಟೇರ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಹಾಗಾಗಿ ಈ ಬಾರಿ ಚಾಲೆಂಜಿಂಗ್ ಸ್ಟಾರ್ ಬರ್ತ್ಡೇ ಬಹಳ ವಿಶೇಷವಾಗಿದೆ. ಅವರ ಮುಂದಿನ ಸಿನಿಮಾಗಳ ಮೇಲೆ ನಿರೀಕ್ಷೆ ಮನೆ ಮಾಡಿದೆ.
ದರ್ಶನ್ ಬರ್ತ್ಡೇ ಪ್ರಯುಕ್ತ ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಬಿಡುಗಡೆಯಾಗಿದೆ. ಈ ಸಿನಿಮಾಗೆ ಪ್ರಕಾಶ್ ವೀರ್ ನಿರ್ದೇಶನ ಮಾಡುತ್ತಿದ್ದಾರೆ. ದರ್ಶನ್ ನಟನೆಯ 59ನೇ ಚಿತ್ರಕ್ಕೆ ತರುಣ್ ಸುಧೀರ್ ನಿರ್ದೇಶನ ಮಾಡಲಿದ್ದಾರೆ. ಆ ಸಿನಿಮಾದ ಪೋಸ್ಟರ್ ಕೂಡ ಇಂದು ಬಿಡುಗಡೆಯಾಗಿದೆ. ಇನ್ನು ಕಲಿಯುಗದ ಕಾಟೇರ ಡೆವಿಲ್ ಮೂಲಕ ಎಲ್ಲರ ಎದುರು ಬರಲು ಸಿದ್ಧರಾಗಿದ್ದಾರೆ. ಈ ಚಿತ್ರದಲ್ಲಿ ಅವರ ಲುಕ್ ಗಮನ ಸೆಳೆದಿದ್ದು, ಸಿನಿಮಾದ ಮೊದಲ ಗ್ಲಿಮ್ಸ್ ರಿಲೀಸ್ ಆಗಿ ಫ್ಯಾನ್ಸ್ ಗಳಿಂದ ಮೆಚ್ಚುಗೆ ಪಡೆದಿದೆ. ಡೆವಿಲ್ ಸಿನಿಮಾದ ಫಸ್ಟ್ ಲುಕ್ಗೆ ಅಭಿಮಾನಿಗಳಿಂದ ಪಾಸಿಟಿವ್ ರಿವ್ಯೂ ವ್ಯಕ್ತವಾಗಿದ್ದು, ಯಾರ್ ಗುರು ಕ್ಯಾಮ್ರಾಮ್ಯಾನ್ ರಾಗಡ್ ಕಾಟೇರ ಲುಕ್ನಿಂದ ಸ್ಟೈಲಿಶ್ ಗ್ರೇ ಶೇಡ್ ಲುಕ್ಗೆ ದರ್ಶನ್ ಟ್ರಾನ್ಸ್ಫಾರ್ಮ್ ಆಗಿರುವ ರೀತಿ ಅದ್ಭುತವಾಗಿದೆ. ಇದು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್, ನಮ್ಮೆಲ್ಲರ ನಿರೀಕ್ಷೆಗೂ ಮೀರಿದೆ. ದರ್ಶನ್ ಲುಕ್ ಸ್ಪೆಷಲ್ ಆಗಿದೆ. 30ಕ್ಕೂ ಅಧಿಕ ಬಾರಿ ನೋಡಿದ್ದೇನೆ, ನಿದ್ದೆನೇ ಬರ್ತಿಲ್ಲ. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಭಿಮಾನಿಗಳು ಕಾತರದಿಂದ ಕಾದು ಕುಳಿತಿದ್ದಾರೆ. ಒಟ್ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನನ ಹುಟ್ಟಿದ ಹಬ್ಬವನ್ನ ದರ್ಶುವಿನ ನೆಚ್ಚಿನ ಸೆಲೆಬ್ರಿಟಿಗಳು, ಸ್ಯಾಂಡಲ್ವುಡ್ ತಾರೆಯರು ಅದ್ದೂರಿಯಿಂದ ಆಚರಿಸಿದ್ದಾರೆ. ಆರ್ಆರ್ ನಗರದ ಮನೆ ಬಳಿ ದರ್ಶನ್ ಬರ್ತ್ಡೇ ನಿಮಿತ್ತ ಸೇರಿದ್ದ ಅಭಿಮಾನಿಗಳೇ ಈ ವರ್ಷದ ಬರ್ತ್ಡೇಗೆ ಸಾಕ್ಷಿಯಾಗಿದ್ದಾರೆ. ಪಲ್ಲವಿ ಎನ್ರಾಜ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಅಶ್ವಗಾನ. ಇದಾಗಿತ್ತು ಈ ಹೊತ್ತಿನ ಸ್ಯಾಂಡಲ್ವುಡ್ ಫ್ಯಾಕ್ಟರಿ. ಸಿನಿ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ಅಶ್ವಗಾನ.